ಹೆಲೋ, ನಾನಿವತ್ತು ಸ್ಟ್ರಾಬೆರಿ ಪೇಸ್ಟ್ರಿ ಮಾಡ್ತಾಯಿದ್ದೀನಿ. ನನ್ನ ತಂಗಿ ಅಂದರೆ ನನ್ನ ಚಿಕ್ಕಪ್ಪನ ಮಗಳದು ಬರ್ಡೇ ಇತ್ತು. ಸೊ ನಾನೇ ಕೇಕ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದೆ. ಅದಕ್ಕೇ ನಾನು ಕೇಕ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಆಫೀಸಿಂದ ಬಂದು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಮಾಡಿ ತಗೊಂಡು ಹೋಗ್ತಾಯಿದ್ದೀವಿ. ನಾನಿವತ್ತು ಬ್ಲೂ ಕಲರ್ ಡೆಕೋರ್ ಮಾಡೋದ ಅಂತ ಅಂದ್ಕೊಂಡೆ. ಸೊ ಚೆನ್ನಾಗಿ ಕಾಣಿಸುತ್ತೆ ಹೈಲೈಟಾಗಿ ಅಂತ. ಬಟ್ ನನಗೆ ಗೊತ್ತಿರಲಿಲ್ಲ ಅವಳು ಆ ಕಲರೇ ಡ್ರೆಸ್ ಹಾಕಿರ್ತಾಳೆ ಅಂತ. ನಾನು ಬ್ಲೂ ಕಲರೇ ಅವಳು ಡ್ರೆಸ್ ಇತ್ತು. ಸೊ ಮ್ಯಾಚ್ ಆಯಿತು. ನೋಡಿ, ಫೈನಲಿ ಕೇಕ್ ಫಿನಿಶಿಂಗ್ ಆದಮೇಲೆ ಈ ಥರ ಬಂತು. ಇವಾಗ ನಮ್ಮ ಚಿಕ್ಕಪ್ಪ ಅವ್ರ ಮನೆಗೆ ಬಂದ್ವಿ. ನೋಡಿ, ಇವಳೇ ಚಿಂಟು ಅಂತ, ಇವಳದೇ ಬರ್ಡೇ ಇದ್ದಿದ್ದು. ನನ್ನ ತಮ್ಮ ನೋಡಿ ನಾನು ವಿಡಿಯೋ ಮಾಡೋದು ನೋಡಿ ಮುಖ ಮುಚ್ಕೊಂಡು ಕೂತ್ಕೊಬಿಟ್ಟ. ಸೇಮ್ ಗೋಡೆ ಇವಳು ಕೇಕು ಎಲ್ಲ ಒಂದೇ ಕಲರ್ ಬಂದೈತೆ. ಹ್ಯಾಪಿ ಬರ್ಡೇ ಟು ಯು. ಸೂಪರ್ ಆಗಿತ್ತು. ನಿಜ ಹೇಳು. ನಿಜ ನಂಗೆ ಅಟ್ರಾಕ್ಟ್ ಆಗಿದೆ. ಯಾಕಂದ್ರೆ ಇವತ್ತು ನಂದು ಔಟ್ಫಿಟ್ ಅದೇ ಕಲರು, ವಾಲು ಅದೇ ಕಲರ್. ಸೊ ತುಂಬಾ ಅಟ್ರಾಕ್ಟ್ ಆಗೋಯ್ತು. ಹೇ ರವಿ, ಹೆಂಗಿತ್ತು ಕೇಕು? ಸೂಪರ್. ನೋಡಿ ಹೆಂಗವನೆ ಇಲ್ಲಿ ಕರಾಟೆಲಿ ಎಷ್ಟೊಂದು ಪ್ರೈಸ್ ಎಲ್ಲ ತಗೋಬಿಟ್ಟ. ನೋಡಿ, ಇವಾಗ ಊಟ ಮಾಡೋದಕ್ಕೆ ಎಲ್ಲರೂ ಕೂತ್ಕೊಂಡಿದ್ದೀವಿ. ಫಸ್ಟು ಜಾಮೂನ್ ಕೊಟ್ಟರು. ಜಾಮೂನ್ ತಿಂದು ಇಲ್ಲಿಗೆ ರೈಸ್ ಮತ್ತು ಪನ್ನೀರ್ ಮಶ್ರೂಮ್ ಎಲ್ಲ ಮಾಡಿದರು. ಚಿಕನ್, ಇವನೊಬ್ಬ ಇವತ್ತು ಚಿಕನ್ ತಿಂತಿದ್ದಾನೆ. ನಾವು ಇವತ್ತು ತಿನ್ನಲ್ಲ, ವೆಜಿಟೇರಿಯನ್ ಇವತ್ತು. ಸೊ ನಾವು ಪನ್ನೀರ್ ಮಶ್ರೂಮ್ ತಿಂದ್ವಿ. ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಇವತ್ತು ಫಸ್ಟ್ ಟೈಮ್ ಚಿಂಟುನೇ ಪನ್ನೀರ್ನ ಕುಕ್ ಮಾಡಿದ್ದಾಳೆ. ಅದು ಇನ್ಸ್ಟಾಗ್ರಾಮಲ್ಲಿ ನೋಡಿಕೊಂಡು ಅವಳೇ ಪನ್ನೀರ್ ಮಾಡಿದ್ಲು. ಸೊ ಆ ಗ್ರೇವಿ ಕೂಡ ತುಂಬ ಚೆನ್ನಾಗಿತ್ತು. ಇವನು ನೋಡಿ ಯಾವ ಸ್ಟೈಲಲ್ಲಿ ಕೂತ್ಕೊಂಡು ಫೋನ್ ನೋಡ್ತಿದ್ದಾನೆ. ನಾನು ವಿಡಿಯೋ ಮಾಡ್ತಿರೋದು ಅವ್ನಿಗೆ ಗೊತ್ತೇ ಇಲ್ಲ, ಅಷ್ಟೊಂದು ಮುಳುಗೋಗ್ಬಿಟ್ಟಿದ್ದಾನೆ ಫೋನಲ್ಲಿ. ಸೊ ಇವಾಗ ಎಲ್ಲ ಮುಗೀತು. ಸೊ ಮನೆಗೆ ಹೊರಡ್ತಾ ಇದ್ದೀವಿ. ಎಲ್ಲರಿಗೂ ಬಾಯ್ ಹೇಳಿ ಮನೆಗೆ ಹೊರಡ್ತಾ ಇದ್ದೀವಿ ಇವಾಗ. ಏನೋ ಮಾಡ್ತಾಳೆ. ಯಪ್ಪ ಏನ್ ಚಳಿ. ಬಾಯ್ ಗೈಸ್, ಎಂಡ್ ಆಫ್ ದ ತಾಳೆ ಅವಳು ತಿಂದಿಲ್ಲ ಬಿಡು. ಐತೆ ನನ್ನ ಹತ್ರ.